ಹಾಯ್ ಫ್ರೆಂಡ್ಸ್, ಶ್ಯಾಮಲಾ ನ್ಯಾಚುರಲ್ ನೇಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತುಂಬ ದಿನ ಆಗಿತ್ತು ವಿಡಿಯೋ ಮಾಡಿ. ಇವತ್ತು ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಾನು ಏನು ತೋರ್ಸೋಕ್ಕೆ ವಿಡಿಯೋ ಮಾಡಿದೆ ಅಂದರೆ, ಮನೇಲಿ ತೋಟದ ಬೇಸಾಯ ಆಗಿದೆ ನೋಡಿ. ತೋಟದ ಬೇಸಾಯ ಮಾಡಿ ಇವಾಗ ತೋಟಕ್ಕೆಲ್ಲ ನೀರು ಹೊಡಿತಾ ಇದ್ದೀವಿ. ಎಷ್ಟು ಚೆನ್ನಾಗಿ ಸ್ಪ್ರಿಂಕ್ಲರ್ ಹೊಡಿತಾ ಇದೆ ಅಂದರೆ, ನನಗಿಲ್ಲಿ ತೋಟದ ಒಳಗಡೆಯಿಂದ ವಿಡಿಯೋ ಮಾಡೋಕ್ಕಾಗಿಲ್ಲ. ಅದಕ್ಕೆ ತೋಟದ ಮೇಲೆ ಸೈಡಿಂದ ನೋಡಿ, ಹಿಂಗಿಂದ ಬಂದು ವಿಡಿಯೋ ಮಾಡ್ತಾಯಿದ್ದೀನಿ. ಇಡೀ ತೋಟ ತುಂಬ ಫುಲ್ಲು ನೀರು ಹೊಡಿತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ. ನಮ್ಮಲ್ಲಿ ಒಂದೇ ಸಲಕ್ಕೆ ಏನಿಲ್ಲ ಅಂದರೆ ಒಂದು 10 ಜೆಟ್ ಹೊಡಿತದೆ. ಎಷ್ಟು ಚೆಂದ ನೀರು ಹೊಡಿತಾ ಇದೆ. ತೋಟ ಅಂದರೆ ಅಷ್ಟು ತಣ್ಣಗಿದೆ ನೋಡಿ, ಎಷ್ಟು ಚೆಂದ ಕಾಣಿಸ್ತಾ ಇದೆ ಅಂಥೇಳಿ. ತೋಟದ ಒಳಗೆ ಇವಾಗ ಹೋಗಲಿಕ್ಕೆ ಆಗೋದಿಲ್ಲ, ಫುಲ್ ಥಂಡಿಯಾಗಿ ಹೋಗ್ಬಿಡ್ತೀನಿ. ಅದಕ್ಕೆ ಈ ಕಡೆ ಮೇಲ್ ಸೈಡಿಂದ ಬಂದು ವಿಡಿಯೋ ಮಾಡಿದೆ ನೋಡಿ. ಮಲೆನಾಡಲ್ಲಿ ಈ ಟೈಮಲ್ಲಿ ಸಾಧಾರಣವಾಗಿ ಎಲ್ಲರೂ ಅಡಿಕೆ ತೋಟದ ಬೇಸಾಯ ಮಾಡಿಸಿ ಈ ಥರ ನೀರು ಹೊಡೀತಾರೆ. ಹಿಂಗೆ ನೀರು ಹೊಡೆದ್ರೆ ಈ ಟೈಮಲ್ಲಿ ಚೆನ್ನಾಗಿ ಫಸಲು ಬರುತ್ತೆ. ಹಿಂಗಾರ ಎಲ್ಲ ಮುಂದಿನ ವರ್ಷಕ್ಕೆ ಬೆಳೆ ಚೆನ್ನಾಗಿರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ನೀರು ಹೊಡಿತಾ ಇದೆ. ನಮ್ಮಲ್ಲಿ ಬೋರ್ ನೀರು ಚೆನ್ನಾಗಿದೆ, ಹಾಗಾಗಿ ಏನಿಲ್ಲ ಅಂದರೂ ಒಂದೇ ಸಲಕ್ಕೆ ಒಂದು 10 ಜೆಟ್ ಹಾಕ್ತಾರೆ. 10 ಜೆಟ್ ಹಾಕಿದ್ರೆ ಫುಲ್ ಫೋರ್ಸಲ್ಲಿ ಹೊಡಿತದೆ ನೋಡಿ. ಇವಾಗ ನಾನು ಇದ್ದತ್ರಕ್ಕೆ ಬರ್ತಾಯಿದೆ ನೀರು ನೋಡಿ, ಕಾಣಿಸ್ತಾ ಇದೆಯಲ್ಲ. ಅದೇ ಒಂದು ಸಣ್ಣ ಮಾಹಿತಿಗಾಗಿ ವಿಡಿಯೋ ಮಾಡೋಣ ಅಂತ ಮಾಡಿದೆ. ತುಂಬ ದಿನ ಆಗಿತ್ತಲ್ಲ ವಿಡಿಯೋ ಮಾಡಿದೆ, ಇವತ್ತು ಮಾಡೋಣ ಅಂತ ಮಾಡಿದ್ದೀನಿ. ಟೈಮ್ ಇರಲಿಲ್ಲ, ಹಾಗಾಗಿ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಅಡಿಕೆ ಕೊಯ್ಲು ಅದು ಇದು ಅಂಥೇಳಿ ಇವತ್ತು ಸುಮ್ಮನೆ ಮಾಡೋಣ ಅಂತ ಮಾಡಿದ್ದೀನಿ. ಓಕೆ, ಇದೊಂದು ಚಿಕ್ಕ ವಿಡಿಯೋ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.